ನಾವು ಈಗ ತಾನೇ 1000 ಪಿಲ್ಲರ್ ಟೆಂಪಲ್ಗೆ ಎಂಟ್ರಿ ಆದವು, ಅಂದರೆ ರೀಚ್ ಆದವು. ಜಸ್ಟ್ ಈಗ ಬಂದು ಇದು ರೋಡ್ಗೆ ಅಂಟಿಕೊಂಡೇ ಇದೆ. ಎಲ್ಲರಿಗೆ ನಮಸ್ಕಾರ. ನಾನು ನಿಮ್ಮ BS ಲಾಲಿ ಕಿಟ್ಟಿ. ಇವತ್ತೊಂದು ರೈಡ್ ಮಾಡ್ಬೇಕನ್ನತ್ತೀನಿ TSಗೆ. ಅದು ತಮ್ಮಲ್ಲಿ ನೋಡಿದರೆ ಎಲ್ಲರಿಗೂ ನೀವೇ ಗೊತ್ತಾಗಿರ್ಬೋದು. ಯಾಕಪ್ಪ ಅಂದರೆ ಇದು ರೈಡ್ ಒಂದು ಒಳ್ಳೆ ಟೆಂಪಲ್ಗೆ ಹೊಂಟೀನಿ. ಅದು ಆಲ್ರೆಡಿ ನೋಡಿದರೆ ನಿಮಗೆಲ್ಲ ಗೊತ್ತಾಗುತ್ತೆ ಅಂತ ನನ್ನ ಅಭಿಪ್ರಾಯ. ಇದು ಬಂದು ನಮ್ಮ ಮನೆಯಿಂದ 10 ಕಿಲೋಮೀಟ್ರ್ ದೂರ. ಇದು ಎಲ್ಲಿಯಪ್ಪ ಅಂದರೆ ಟೋಲ್ಗೇಟ್. ಈ ರೈಡಲ್ಲಿ ಫಸ್ಟ್ ಟೋಲ್ಗೇಟ್ ಇದು. ಯಾವ ಕಡೆ ಹೋದ್ರೂ ಫಸ್ಟ್ ಟೋಲ್ಗೇಟ್ ನನಗೆ ಹತ್ತೋದು ಇದೊಂದೇ. ಅದಕ್ಕೋಸ್ಕರ ನಮ್ಮ ಕರ್ನಾಟಕದ ಫಸ್ಟ್ ಟೋಲ್ಗೇಟ್ ನನ್ನ ಅಭಿಪ್ರಾಯ ಇದು. ನಾನು ತೆಲಂಗಾಣ ಸ್ಟೇಟಿಗೆ ಎಂಟ್ರಿ ಆದೆ. ಇದು ನಮ್ಮ ಕರ್ನಾಟಕ ಚೆಕ್ ಪೋಸ್ಟ್ ಬಾರ್ಡ್ರು. ಈಗ ಜಸ್ಟ್ ಪಾರ ಆದೆ ನಾನು. ಇಲ್ಲಿಂದ ಆಯ್ತು, ಇಲ್ಲಿ ತೆಲಂಗಾಣ ಸ್ಟೇಟ್ನಾಗ ಎಂಟ್ರಿ ಆಗಿ ಇಲ್ಲಿಂದ ರೈಡ್ ಮತ್ತು ಇನ್ನೂ ಜೋರಾಗಿ ಸ್ಪೀಡ್ ಮಾಡಬೇಕು ಇಲ್ಲಿಂದ. ಯಾಕಂದರೆ ನಮ್ಮ ಮನೆಯಿಂದ ಇಲ್ಲಿಗೆ ಸುಮಾರು ಒಂದು 30-35 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ಚೆಕ್ ಪೋಸ್ಟು ಕರ್ನಾಟಕ ಚೆಕ್ ಪೋಸ್ಟು ಮುಗೀತದ. ತೆಲಂಗಾಣ ಸ್ಟಾರ್ಟ್ ಆಗಿ ಇಲ್ಲಿಂದ ನಾವು ತೆಲಂಗಾಣ ಸ್ಟೇಟ್ನಲ್ಲೇ ಈಗ ಇದ್ದಂಗೆ. ಇವಾಗ ಟೈಮ್ ಬಂದು ಸುಮಾರು 4:50 ಅನ್ಕೋತೀನಿ ನಾನು. ಯಾಕಂದರೆ ಮನೆಯಿಂದ ಬಿಡೋ ಟೈಮ್ಗೆ 4:10 4:12 ಬಿಟ್ಟೀನಿ. ಅದಕ್ಕೋಸ್ಕರ 4:50 ಆಗಿರ್ಬೋದು. ಇನ್ನು ಬೆಳಗಿನ ಜಾವ ಮುಂಜಾನೆ ನಸಕನೇ ಆದ. ಅದಕ್ಕೋಸ್ಕರ ಸ್ವಲ್ಪ ಸ್ಲೋನು ಹೊಲತ್ತೀನಿ, ಸ್ವಲ್ಪ ತಣ್ಣಗೂ ಹೆಚ್ಚಿಗೆ ಅದ. ಅದಕ್ಕೆ ನಮ್ಮ ಕರ್ನಾಟಕ ಚೆಕ್ ಪೋಸ್ಟ್ ಮುಗೀತು. ಇಲ್ಲಿಂದ ಸ್ಟಾರ್ಟ್ ಆಯ್ತು ನೋಡಿರಿ ತೆಲಂಗಾಣ. ಅಂದರೆ ಬಾರ್ಡ್ರ್ ಅದು ಚೆಕ್ ಪೋಸ್ಟ್ ಇಲ್ಲಿ ಅದ. ನಾನು ಬಾರ್ಡ್ರ್ ಬಲ್ಲಿಂದ ಚೆಕ್ ಪೋಸ್ಟ್ ಅಂದ್ಕೊಂಡಿದ್ದೆ, ಆದರೆ ಇದೇ ಚೆಕ್ ಪೋಸ್ಟ್ ಕರ್ನಾಟಕದ. ಇದೇ ಲಾಸ್ಟ್ಗೆ ನಮ್ಮ ಕರ್ನಾಟಕ ಅಷ್ಟೇ. ಈ ಮುಂಜಾನೆ ಟೈಮ್ದಲ್ಲಿ ನೋಡಿರಿ ಎಷ್ಟು ಬೈಕ್ಗಳು, ಅಂದರೆ ಕೆಲಸಕ್ಕೋಸ್ಕರ ಹೈದ್ರಾಬಾದ್ ರೋಡ್ ಅದು ಇದು. ಕೆಲಸಕ್ಕೋಸ್ಕರ ಎಷ್ಟು ಮಂದಿ ಹೋಗ್ತಾ ಇರ್ತಾರೆ. ಸಣ್ಣ ಬೈಕ್ಗಳು ಆದರೆ ನಾನು ಬೈಕ್ ಸೈಡ್ ಹೊಡ್ಯೋಕೆ ಅಷ್ಟು ಸ್ಪೀಡ್ ಹೊಡಿತೀರಿ ಪಾಪ. ನಾನೇ ನೋಡಿ ಪರಿಶಾನಾಗೀನಿ. ಯಾಕಪ್ಪ ಅಂದರೆ ಇಷ್ಟು ಸ್ಪೀಡ್ ಹಾಕೋತಾರಂತ ಕೆಲವರಿಗೆ ಹಿಂದೆ ನಿಂತು ನೋಡಿ ಕೇಳಿದೆ. ಅವ್ರಂದರು ಇಲ್ಲ ಅಣ್ಣ, ಕರೆಕ್ಟ್ 7 ಗಂಟೆಗೆ ನಾವು ಜಾಯಿನ್ ಆಗಬೇಕು ಡ್ಯೂಟಿ ಒಳಗೆ ಅಂತಂದರು. ಅದಂಥ ಡ್ಯೂಟಿ ಅಪ್ಪ ಯಾವ ಊರಾಗ ಅಂದರೆ ನಾವು ಇಲ್ಲೇ ಶಾದ್ನಗರ ಅಣ್ಣ ಪಕ್ಕದಲ್ಲಿ. ಅಂದರೆ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಆಗ್ಬೋದಂತಂದ್ರೆ ಅವರು ಕರೆಕ್ಟಾಗಿ ಹೇಳಿಲ್ಲ, ನನಗೂ ಅಷ್ಟು ಐಡಿಯಾ ಬಂದಿಲ್ಲ. ಬಟ್ ನಾನು ಅವ್ರು ಹೇಳಿದ್ದಕ್ಕೆ ನಾನು ಕ್ಯಾಂಪರ್ ಮಾಡ್ಕೊಂಡು ನೋಡ್ತೀನಿ ಮುಂದೋಗಿ ಎಷ್ಟಾಗ್ತದನಂತ. ಬಟ್ ಅವ್ರು ಆ ಶಾದ್ನಗರ್ ಕೆಲ್ಸಕ್ಕೆ ಹೋಲಕ್ಕೇ ಇಷ್ಟು ಸ್ಪೀಡಾಗಿ ಹೋಗ್ತಾರೆ, ಇಷ್ಟು ದೂರದಿಂದ ಅಂತ ನೋಡ್ಕೋಬೋದು. ಗ್ರೇಟ್. ನಮ್ಮ ಊರದಾಗ ಅಂದರೆ ಅಲ್ಲಿ ಸಣ್ಣಿದ್ರೂ ಜಲ್ದಿ ಹೋಗಲ್ಲ, 5-2 ನಿಮಿಷ ಮುಗಿದ್ದಾಗ ಹೋಗ್ತಾರೆ. ಯಾರಾದರೂ ಹೈದ್ರಾಬಾದ್ ಕಡೆ ಬರ್ಲಾಗ್ತಿದ್ರೆ ಈ ಬೈಪಾಸ್ ರೋಡನ್ನು ಯೂಸ್ ಮಾಡ್ಬೇಕು. ಯಾಕಂದರೆ ಅಷ್ಟು ಟ್ರಾಫಿಕ್ನೂ ಇರೋಲ್ಲ, ಅಷ್ಟು ಏನಿರಲ್ಲ. ಈ ರೋಡ್ ಬಂದು ಹೈದ್ರಾಬಾದ್ ಟು ಬೆಂಗಳೂರು ಹೈವೇ ಆಗಿ ಟಚ್ ಆಗ್ತದೆ ಮುಂದೋಗಿ. ಬಟ್ ಇಲ್ಲಿ ರೋಡ್ನು ಸ್ಮೂತ್ ಅದ, ಮತ್ತು ಏನಂತಾರೆ ಈ ಕಡೆ ಟ್ರಾಫಿಕ್ನೂ ಹೆಚ್ಚಿಗಿರಲ್ಲ, ಏನಿರಲ್ಲ. ನಾವು ಆರಾಮ್ಸಾಗಿ ಹೋಗ್ಬೋದು, ಯಾವುದೇ ತೊಂದರೆ ಅಂದರೆ ಯಾವುದೇ ರೀತಿ ಇದು ಆಗಲ್ಲ ನಮ್ಗೆ. ಆರಾಮಾಗಿ ನಾವು ಹೈದ್ರಾಬಾದ್ ರೀಚ್ ಆಗ್ಬೋದು. ಯಾಕಂದರೆ ಟ್ರಾಫಿಕ್ ಇರಲ್ಲ, ಏನಿರಲ್ಲ. ಈ ರೋಡ್ ಮಾತ್ರ ನಂಗೆ ಸರಿಯಾಗಿ ಅನ್ಸೋದು ಯಾಕೋ. ನಾನು ಒಂದು 5-10 ಕಿಲೋಮೀಟ್ರ್ನಿಂದ ನೋಡ್ಕೊತಾ ಹೊಂಟೀನಿ. ಒಂದೇ ಸ್ಟ್ರೈಟ್ ಕಾಣತ್ತದ, ಮತ್ತು ಎಲ್ಲಿ ಒಂದು ಸ್ಪೀಡ್ ಬ್ರೇಕರ್ ಇಲ್ಲ, ಒಂದು ತೆಗ್ಗಿಲ್ಲ, ಒಂದು ಒಡ್ಡಿಲ್ಲ, ಒಂದು ಮತ್ತೇನಂತರ ಹಿಂಗೆ ಒಳ್ಳೋದಿಲ್ಲ, ಏನಿಲ್ಲ. ಸೀದಾ ಒಂದೇ ಸ್ಟ್ರೈಟ್ ಒಂದೇ ರೋಡ್ ಕಾಣತ್ತದ. ನಾನು ಒಂದು 6-7 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಅಂದ್ಕೊಳ್ರಿ ನೋಡ್ಕೋತೇನೆ ನೋಡ್ರಿ. ಸ್ಪೀಡ್ ಒಂದೇ ಸ್ಟ್ರೈಟ್. ಇಲ್ಲಿ ಸ್ಪೀಡ್ನೂ ಹೊಡ್ಲಿಕ್ಕಾಗಲ್ಲ ನಮಗೆ. ನೋಡ್ರಿ ಎಷ್ಟು ಸ್ಪೀಡ್ ಮೇಂಟೈನ್ ಅಂದರೆ 80 ಹೊಡ್ಲೈತೀನಿ ಅಷ್ಟೇ. ರೋಡ್ನು ಹೆಂಗೆ ಕಾಣುತ್ತೆ. ಇದು ರೋಡ್ ಬಂದು ನಮ್ಮ ಶಂಷಾಬಾದಿಂದ ಬೈಪಾಸ್ ರೈಟಿಗೆ ತೊಗೋಬೇಕು. ಈ ರೋಡ್ ನಮಗೆ ಎಂಟ್ರಿ ಆಗ್ತದೆ. ಹೈದ್ರಾಬಾದಿಗೆ ಇದು 3ನೇ ರೋಡ್ ಆಗ್ತದೆ ನನಗೆ ಗೊತ್ತಾಗಿದೆ ಮಟ್ಟಿಗೆ. ನೀವು ಬಂದರೆ ಒಂದು ಸರಿ ಈ ರೋಡ್ನಿಂದ ಬಂದು ನೋಡ್ರಿ. ಯಾಕಂದರೆ ರೋಡ್ನು ಭಾರಿ ಸೂಪರ್ ಅದ, ಮತ್ತು ಸ್ಮೂತ್ನೂ ಅದ, ಟ್ರಾಫಿಕ್ನೂ ಹೆಚ್ಚಿಗಿರಲ್ಲ. ಸ್ವಲ್ಪ ಕಾಡಿನ ಪ್ರದೇಶ ಹೆಚ್ಚಿಗೆ ಕಾಣ್ತದೆ ಅಷ್ಟೇ. ಕಾಡಂದರೆ ಬಯಲು ಪ್ರದೇಶ ಹೆಚ್ಚಿಗೆ ಕಾಣ್ತದೆ ಅಷ್ಟೇ, ಏನಿರಲ್ಲ. ಸಿಟಿ ಎಂಟ್ರಿ ಆಗ್ಲಾರ್ದ ಮುಂಚೆ ಸ್ವಲ್ಪ ನಾವು ರೋಡ್ ತಪ್ಪಿದೆವು. ಅಂದರೆ ನಾವು ಕರೆಕ್ಟಾಗಿ ರೂಟಿಗೆ ಬರ್ಬೇಕಂದ್ರೆ ಕೆಲವೊಂದು ಸರಿ ಗೂಗಲ್ ಮ್ಯಾಪ್ನು ತಪ್ಪು ತೋರಿಸ್ತದ. ಅದು ಎಕಡೆ ಒಯ್ದಿತ್ತು. ಒಂದು ಸುಮಾರು 20-30 ಕಿಲೋಮೀಟ್ರ್ ನಮ್ಗೆ ಕಿಲೋಮೀಟ್ರ್ ವೇಸ್ಟ್ ಆಯಿತು, ಟೈಮ್ ವೇಸ್ಟ್ ಆಯಿತು, ಎರಡೂ ವೇಸ್ಟ್ ಆಯಿತು. ಮತ್ತು ಈ ಕಡೆ ನಾವು ಕರೆಕ್ಟಾಗಿ ಮತ್ತು ಮ್ಯಾಪ್ಲಿಂದಾಗ ಹೊಡೆದು ಕರೆಕ್ಟಾಗಿ ಹೊಂಟೀನಿ ಈಗ. ಮತ್ತು ಈ ಕಡೆ ಬಂದು ಅಂದರೆ ಒಂದು 30 ಕಿಲೋಮೀಟ್ರ್ ಅಂದರೆ ಟ್ರಾಫಿಕ್ನಾಗ ಹೆಂಗಿರ್ತದೆ ಸಿಟಿ ಒಳಗೆ ಗೊತ್ತಿರ್ತದಲ್ಲ. ಈಗ ಸಿಟಿ ಔಟ್ ಬಂದೆ ನಾನು. ಮತ್ತು ಯಾಕಂದರೆ ಕೆಲವೊಂದು ಕಡೆನೂ ಸಿಟಿ ಒಳಗೆ ಬೈಕ್ ಎಂಟ್ರಿ ಇರೋಲ್ಲ.
ಅದಕ್ಕೋಸ್ಕರ ಬೇರೆ ಬೇರೆ ರೋಡ್ ಕಡೆಯಿಂದ ಆ ಕಡೆ ಒಯ್ದಿತ್ತು. ಮತ್ತು ಇದು ಸಿಟಿ ಔಟ್ ಅದ ನಾನು ಜಸ್ಟ್ ಈಗ ಇದು ಮತ್ತು ಇದೊಂದು ಬೆಂಗಳೂರು ಹೈವೇದು ಬ್ರಿಡ್ಜ್ ಅದ ನೋಡ್ರಿ. ಅದು ಈ ಬ್ರಿಡ್ಜ್ನಿಂದ ಪಾರಾಗಿ ಮತ್ತು ಸಿಟಿ ಔಟಾಗಿ ಹೋಗ್ಬೇಕು. ನಾವು ಇನ್ನೂ ಎಕ್ಸ್ಪ್ರೆಸ್ ಹೈವೇ ಅಂದರೆ ವರಂಗಲ್ ಹೈವೇ ಇನ್ನೂ ಇದು ಸ್ಟಾರ್ಟ್ ಆಗಿಲ್ಲ. ಬಟ್ ಅದಕ್ಕೋಸ್ಕರನೇ ಹೊರಗಿನ ರೋಡ್ನಿಂದ ಇನ್ನೊಂದು ಏನಪ್ಪ ಅಂದರೆ ಸುಮಾರು ಒಂದು 50ರಿಂದ 60 ಕಿಲೋಮೀಟ್ರ್ ಇದೇ ರೋಡ್ನಾಗೆ ಈ ರೋಡಲ್ಲ ಹೋಗೋ ಟೈಮಿಗೆ ಬೇರೆ ರೋಡ್ ಯೂಸ್ ಮಾಡಿದೆ. ಬಟ್ ಈಗ ಕನ್ಫ್ಯೂಷನ್ ಆಗಿ ಕೊನೆಗೂ ನಾವು ಇನ್ನೊಂದು 10-15 ಕಿಲೋಮೀಟ್ರ್ ಆದರೆ ನಾವು ಹೈವೇಗೆ ಸೇರ್ತೀವಿ. ಅಂದರೆ ಬೈಪಾಸ್ ರೋಡ್ನಿಂದನೇ ಸುಮಾರು ಒಂದು 50ರಿಂದ 60 ಕಿಲೋಮೀಟ್ರ್ ಬಂದೆ. ಟೈಮ್ನೂ ನನಗೆ ವೇಸ್ಟ್ ಆಯಿತು. ಇಲ್ಲಿ ಒಂದು 1.5 ತಾಸು ತನಕ ವೇಸ್ಟ್ ಆಯ್ತು ನನಗೆ. ಯಾಕಂದ್ರೆ ಪೂರ ಸಿಟಿ ಸುತ್ತಾಡಿ ಬಂದೆ ನಾನು. ಸಿಟಿ ಸುತ್ತಾಡಿ ಔಟ್ರಿಂದ ಬಂದೆ ಮತ್ತು ಹೊರಗಿನಿಂದ ಬಂದೆ. ಅಲ್ಲಿ ಕೆಲವೊಂದು ಕಡೆ ಪೊಲೀಸರು ನಿಂದ್ರಿಸಿದ್ರು. ಅದು ರೆಕಾರ್ಡ್ ಮಾಡಬೇಡಂದ್ರು, ಅದು ಹಾಕಿಲ್ಲ ವೀಡಿಯೋ. ಬಟ್ ಅಲ್ಲಿನೂ ನಿಂದ್ರಿಸಿದ್ರು. ನಮ್ಮ ಲೈಸೆನ್ಸು RC ಎಲ್ಲ ಚೆಕ್ ಮಾಡಿದ್ರು. ಎಲ್ಲ ಚೆಕ್ ಮಾಡಿ ಸರಿಯಾಗಪ್ಪ ಹೋಗ್ಬಿಡ್ರಿ ಅಂತ ಅಂದರು. ಬಟ್ ಹೈವೇಗೆ ಏರ್ಬೇಕು ಸರ್, ನಾವು ಹೋಗ್ಬೇಕು ರೀ. ಹೆಂಗಾದ್ರಿ ಇನ್ನೊಂದು 10 ಕಿಲೋಮೀಟ್ರ್ ಹೋಗಪ್ಪ, ಮುಂದೆ ಹೈವೇಗೆ ಸೇರ್ತೀನಿ ಅಂತ ಅಂದ್ರಿ. ಅದಕ್ಕೋಸ್ಕರ ನಾವು ಮತ್ತೆ ಇರಲಿ ಬಿಡಪ್ಪ ಅಂತ ಸ್ಲೋನೇ ಹೊಂಟಿದೆ. ಈ ರೋಡ್ ಮಾತ್ರ ಸುಮಾರು ಒಂದು 50ರಿಂದ 60 ಕಿಲೋಮೀಟ್ರ್ ಹೀಗೆ ಅದು ನೋಡಿ ಫುಲ್ಲು. ಲಾಸ್ಟ್ ಟೈಮ್ ಮಾಡಿದ್ದು ಯಾಕಂದರೆ ಇದು ಯಾದಗಿರಿ ಗುಟ್ಟ ಬಳಿ ಮಾಡಿದ್ದೆ ನಾನು. ಇಲ್ಲಿಂದ ವರಂಗಲ್ 93 ಕಿಲೋಮೀಟರ್. ಈ ರೋಡು ಪೂರ ಅಲ್ಲಿಂದ ಒಂದೇ ಟ್ರಾಫಿಕ್ ಇದೇ ಥರ ಅದ. ಇವತ್ತು ಸಂಜೆ ಅಲ್ಲ ಅದಕ್ಕೋಸ್ಕರ ಎಷ್ಟು ಟ್ರಾಫಿಕ್ ಇದ್ದಿರ್ಬೋದು. ಫುಲ್ ಸ್ಪೀಡ್ನು ಎಷ್ಟು ಇಲ್ರಿ. ಇಲ್ಲಿ 18 ಲಿಮಿಟ್, ಎದ್ರಿಗಿಂತ ಹೆಚ್ಚಿಗೆ ಇರ್ಬಾರ್ದು ಇಲ್ಲಿ. ಅದಕ್ಕೋಸ್ಕರ ಸ್ಲೋನೇ ಬರ್ಲತ್ತೀನಿ ಗಾಡಿ. ಇನ್ನು ರೀಚ್ ಆಗೋ ಪಾಯಿಂಟಿಗೆ ಇನ್ನೂ ಎಷ್ಟು ಹೊತ್ತು ಆಗ್ತದೇನೋ ಹೋಗ್ಲಕ್ಕ. ವಾವ್, ಬಗ್ಲದ ನೋಡ್ರಿ ಗೊಮಟೇಶ್ವರ ಗುಡ್ಡ ಥರ ಹೆಂಗದ. ಮ್ಯಾಗ ಒಂದು ಕೋಟೆ ಅದಾವ, ಕೋಟೆ ಈ ಕಡೆ ಗುಡ್ಡಗಳು. ಅಲ್ಲೊಂದು ರೋಡ್ ಇತ್ತು ರೀ, ನಾ ಫಸ್ಟಿಗೆ ತೋರಿಸ್ಬೇಕಂದ್ರೆ ನನಗೆ ಗೊತ್ತಾಗಿಲ್ಲ. ಸೇಮ್ ಲದಾಖ್ನಲ್ಲಿ ಹೋಗೋ ಟೈಮ್ಗೆ ಆಫ್ ರೋಡ್ ಹೆಂಗಿರ್ತದೆ ಅದೇ ಥರ ಇರ್ತಿತ್ತು. ನಾ ರೆಕಾರ್ಡ್ ಮಾಡಿಲ್ಲ ಅದು. ಯಾದಗಿರಿ ಗುಟ್ಟ ವರಂಗಲ್, ಯಾದಗಿರಿ ಗುಟ್ಟ 8 ಅದ. ಇಲ್ಲಿಂದ ವರಂಗಲ್ 83 ಅದ. ಇನ್ನೂ ಹೋಗೋ ಜಾಗ ಇಲ್ಲ. ಎಷ್ಟೊಂದೇನು ಅದು 8ನಲ್ಲಿ ಬರ್ತಾರೆ ನೋಡ್ರಿ. ಈ ಗುಟ್ಟ ದೊಡ್ಡ ದೊಡ್ಡ ಗುಟ್ಟಗಳು ಯಾಕೆ ಹೊಂಟಿದ್ರೆ ಹೆಂಗೆ ಕಾಣ್ತಾವೆ ನೋಡ್ರಿ. ರೋಡ್ ಪಕ್ಕದಲ್ಲೇ ಭಾರಿ ಬರ್ತದ. ಇನ್ನೊಂದು ಏನಪ್ಪ ಅಂದರೆ ಇದು ಈ ರೋಡಲ್ಲಿ ನಾನು ಬರೀ 80, 70 ಹೋಗ್ತೈತೆ. 100 ಸ್ಪೀಡ್ ಹೋಗಿದಾಗ ಒಂದು ಫೀಲ್ ಅಲ್ಲತ್ತದ. ಅಷ್ಟು ಸ್ಮೂತ್ ಹೊಂಟದ ಗಾಡಿ. ಇನ್ನೊಂದು ಫ್ಯೂಲ್ನು ಸ್ವಲ್ಪ ಇದಾದಲ್ಲ, ಫ್ಯೂಲ್ದು ನನಗೆ ಸ್ವಲ್ಪ ತೊಂದರೆ ಆಗ್ಯದಾಗ. ಯಾಕಂದರೆ ಮುಂದೆ ಈಗ ಎಲ್ಲಿ ಸಿಗ್ತದೇನೋ ಫ್ಯೂಲ್ದು, ಅದಕ್ಕೋಸ್ಕರ ಸ್ಲೋನೇ ಹೊಡಿತಾ ಇದ್ದೀನಿ. ಇಲ್ಲಿ ನೋಡ್ರಿ ಆಲ್ರೆಡಿ ಮೈನಸ್ಸಿಗೆ ಬರೋ ಚಾನ್ಸಸ್ ಅದ. ಯಾವಾಗ ಬರ್ತದೆ ಗೊತ್ತಿಲ್ಲ, ಬಟ್ ಬರ್ತದೆ. ಅದಕ್ಕೋಸ್ಕರ ಸ್ಲೋನೇ ಹೋಗ್ತಾ ಇದ್ದೀನಿ. 80 ಸ್ಪೀಡು. ನಾ ಅದು ಸ್ಪೀಡ್ ಲಿಮಿಟೆಡ್ ಅಂತ ಒಂದು ಬೋರ್ಡ್ ಆಗಿರ್ತದೆ, ಅದು ಮೇಂಟೆನೆನ್ಸ್ ಮಾಡ್ಕೊಂಡು ಹೊಂಟೀನಿ. ಆರಾಮ್ಸೆ ಹೊಂಟೀನಿ ನಾ. ಖಾಲಿ 80, 70 ಹೊಡ್ಲೈತೀನಿ ಅಷ್ಟೇ. ಸಾವಿರ ತಂಬ ಗುಡಿ ಅಂದರೆ ಇದೇ ನೋಡ್ರಿ, 1000 ಪಿಲ್ಲರ್ಸ್ ಟೆಂಪಲ್ ಅಂತ ಇಲ್ಲಿ ಇರ್ತಾರೆ. ಫಸ್ಟ್ ಸ್ಟಾರ್ಟಿಂಗ್ ಇದು. ನಾನು ಗಾಡಿ ಮಾತ್ರ ಅಲ್ಲಿ ಇದು ಮಾಡಿದ್ದೆ. ಸಾವಿರ ಸ್ತಂಭ ಗುಡಿ ಅಂದರೆ ಇದೆ ನೋಡ್ರಿ. ಆದರೆ ಇದು ಒಂದು ಗುಡಿ, ಇನ್ನೊಂದು ಕೀಲಾಕೋಟ ಅಂತ ಇರ್ತದಂತ. ಅದನ್ನು ಇಲ್ಲಿಂದ ಸ್ವಲ್ಪ ದೂರ. ಇದು ಯಾವ ಫಿಲ್ಮ್ದಾಗ ಯೂಸ್ ಆಗ್ಯದ ಅಂತಲೂ ಗೊತ್ತಾಗುತ್ತೆ. ಬಟ್ ಇಲ್ಲಿ ನೋಡ್ರಿ ಇಷ್ಟೇ. ಇನ್ನೂ ಮುಂದಕ್ಕೆ ಹೋಗ್ತಾ ಇರ್ತೀನಿ. ಫಸ್ಟ್
ಕಾಲು ಕೈ ಮುಖ ತೊಗೊಂಡು ಮ್ಯಾಗ ಗುಡಿ ಒಳಗೆ ಹೋಗ್ಬೇಕು. ಅದಕ್ಕೋಸ್ಕರ ಕೈ ಕಾಲು ತಗೋದು ನೋಡ್ಲಾಗ್ತೀನಿ. ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಈ ಹೆಲ್ಮೆಟ್ ಇದೆಲ್ಲ ಹಿಂದೆ ಇಟ್ಕೊಂಡು ಹೋಗ್ಬೇಕಂತ, ಈ ಥರ ಇಟ್ಕೊಂಡು ಬರ್ಬೇಕು ನಾವು. ನೋಡಿ ಎಲ್ಲ ಇಟ್ಕೊಂಡೆ ಹೊಂಟೀವಿ ನಾವು. ಅದಕ್ಕೋಸ್ಕರ ಎಲ್ಲಿಂದ ಎಂಟ್ರಿ ಆದ ಫಸ್ಟ್ ನೋಡ್ತೀನಿ, ನೀವು ಮುಗಿಸ್ಕೊಂಡು ಮುಂದೆ ಹೋಗ್ತಾ ಇರ್ತೀನಿ. ಇದೇ ನೋಡಿ ಗುಡಿ ಹೊರಗಿನಿಂದ ಒಂದು ವ್ಯೂ ತೆಗಿಬೇಕಂತ ಒಂದು ಸುತ್ತ ಬರ್ಬೇಕಂತ ಬರ್ಲಾಗ್ತಿದೆ. ಗುಡಿ ಮಾತ್ರ ತುಂಬ ಅದ್ಭುತ. ಅಂದರೆ ಆವಾಗ ಹೆಂಗೆ ಕೆತ್ತನೆ ಮಾಡಿರ್ಬೋದು ಅಂತೀನಿ. ಇಷ್ಟೆಲ್ಲ ತುಂಬ ಅದ್ಭುತ ಅಂದರೆ ಅಷ್ಟು ಅದ್ಭುತ. ಕೆಳಗಿನಿಂದ ತೆಗಿಬೇಕಾ ಮ್ಯಾಗಿನಿಂದ ತೆಗಿಬೇಕಾ ಅಂದ್ಕೊಂಡೆ, ಬಟ್ ಮ್ಯಾಗಿಂದ ತೆಗಿಲಾಗ್ತೀನಿ. ಸ್ವಲ್ಪ ವ್ಯೂ ಸರಿಯಾಗಿ ಬರುತ್ತಾ ಅಂತ ತೆಗಿತಾ ಇದ್ದೀನಿ. ಹಾಂ, ಇಲ್ಲಿಂದ ತೆಗಿಲಾಗ್ತೀನಿ. ಇಲ್ಲಿ ನೋಡ್ರಿ, ಈ ಕಡೆ ಭಾಗ ಸ್ವಲ್ಪ ಕೆಡು ಹೋಗಿದೆ, ಅಂದರೆ ಕೂಲಿ ಹೋಗಿದೆ. ಅದಕ್ಕೋಸ್ಕರ ಈ ಕಡೆ ಮತ್ತು ಮರು ನಿರ್ಮಾಣ ಮಾಡೋಕ್ಕೆ ಪ್ರಯತ್ನ ಮಾಡತ್ತಾರ. ಇಲ್ಲಿ ನೋಡ್ರಿ ಮಾಡತ್ತಾರ. ಅಂದರೆ ಇದೆ 1000 ಪಿಲ್ಲರ್ಸ್ ಟೆಂಪಲ್ ಅಂದರೆ ಇದು. ಮತ್ತು ಇಲ್ಲಿ ಎದುರುಗಡೆ ನಂದಿ ಎದುರುಗಡೆ ಕಾಣ್ತಿರುವ ಇದು ಒಂದು ಒಳಗಡೆ ಶಿವಲಿಂಗ ಅದ, ಅತಿ ಪುರಾತನವಾದ ಶಿವಲಿಂಗ ಅದ. ಬಟ್ ಒಳಗಡೆ ಕ್ಯಾಮ್ರಾ ಅಲೌಡ್ ಇಲ್ಲ ಅಂದ್ರೆ ಹೊರಗಿನಿಂದ ನೋಡಿದೆ. ಇಲ್ಲಿಂದ ನೋಡ್ರಿ ಒಂದು ವ್ಯೂ ಈ ಥರ ಕಾಣ್ತದೆ ನೋಡ್ರಿ. ಬೆಸ್ಟ್ ಅಂದರೆ ಈ ಥರ. ಕೊನೆಯ ಸರಿಯಾಗಿ ಲಾಸ್ಟಿನ ಫೋಟೋ ತೊಗೊಂಡು ರೈಟ್ ಆಗ್ಲತ್ತೀನಿ. ಇನ್ನೊಂದು ಕಿಲಾ ವರಂಗಲ್ ಅಂತ ಇಲ್ಲಿಂದ 3 ಕಿಲೋಮೀಟ್ರ್ ಅದಂತ ಅದೊಂದು, ಮತ್ತು ಇನ್ನೊಂದು ಭದ್ರಕಾಳಿ ಅಂತ ಅದೊಂದು ಟೆಂಪಲ್ ಮುಗಿಸ್ಕೊಂಡು ರಿಟರ್ನ್ ಸೇಡಮ್ಗೆ ಆಗಬೇಕು. ಇವತ್ತು ಒಂದೇ ದಿವಸಲ್ಲೇ ಆಗಬೇಕು. ಅದಕ್ಕೋಸ್ಕರ ಫಾಸ್ಟಾಗಿ ಮಾಡ್ತಾಯಿದ್ದೀನಿ ಇಲ್ಲಿಂದ. ಈಗ ಕಿಲಾಕೋಟದಿಂದ ಇಲ್ಲಿ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡೆ. ಇದೇ ಮುಂದಿಂದೆ ಅದು ಕಿಲಾಕೋಟ. ಕಿಲೋವರೆಗೆ ನಿಂತು ಕೇಳಿದೆ, ಇದು ಕಿಲಾಕೋಟ ಆದ್ರಿ ಏನದಂದರೆ, ಇಲ್ಲ ಇದು ಕಿಲಾಕೋಟಗೆ ಹೋಗ್ತದೆ, ಬಟ್ ಇದು ಮುಂದಿಂದ ಬರೋದು ದ್ವಾರಕ ಅದ. ಅಂದರೆ ಫಸ್ಟು ಮಹಾದ್ವಾರಕ ಒಂದು ಬಾಗಿಲು ಅಂತಾರಲ್ಲ, ಆ ಬಾಗಿಲು ಫಸ್ಟು, ಸೆಕೆಂಡ್ ಆಗಿದ್ಮೇಲೆ ಕೋಟೆಗೆ ಎಂಟ್ರಿ ಆಯ್ತು ಅಂತಂದರು. ಈಗ ಇದೇ ಫಸ್ಟ್ ಅನ್ಕೋತೀನಿ ನಾನು, ಅಂದರೆ ಫಸ್ಟ್ ಬಂದಿನಲ್ಲ ಇದೇ ಫಸ್ಟ್ ಬಾಗಿಲು ಅನ್ಕೋತೀನಿ. ಫಸ್ಟ್ ಬಾಗಿಲು ಆದ್ರೂ ಪರವಾಗಿಲ್ಲ, ಬಟ್ ಒಳಗೆ ಒಂದು ಊರೇ ಅದಲ್ಲ. ಫಸ್ಟು ದ್ವಾರಕ ಮುಗಿಸ್ಕೊಂಡು ಸೆಕೆಂಡ್ ಗೇಟಿಗೆ ಅಂದರೆ ಸೆಕೆಂಡ್ ಬಾಗಿಲಿಗೆ ಎಂಟ್ರಿ ಆಗ್ಲತ್ತೀನಿ. ಒಂದು ನೋಡಿದ್ರು ಒಂದು ಸುಮಾರು ಒಂದು 3 ರಿಂದ 4 ಕಿಲೋಮೀಟ್ರ್ ಇದ್ದಿರ್ಬೋದು ಅನ್ಕೋತೀನಿ. ಫಸ್ಟ್ ಬಾಗಿಲಿಂದ ಸೆಕೆಂಡ್ ಬಾಗಿಲು ಕೋಟೆಗೆ. ಫಸ್ಟ್ ಬಾಗಿಲಿಂದ ಈಗ ಸೆಕೆಂಡ್ ಬಾಗಿಲು ಹೊರಗೆ ಬರ್ಬೇಕಂದ್ರೆ ಸುಮಾರು 2 ಕಿಲೋಮೀಟ್ರ್ ಆಯ್ತು ನಾ ದಾಟ್ಕೊಂಡು ಬರಲಾಗ್ತದೆ. ಒಂದು ಹಳಿದಂದ್ರೆ ಪುರಾತನ ಸರಿಯಾಗಿ ಅದಲ್ರಿ ಎಲ್ಲ. ನನಗೆ ಅನಿಸಿದ ಮಟ್ಟಿಗೆ ಸುಮಾರು ಫಸ್ಟ್ ಬಾಗಿಲಿಂದ ದಾಟ್ಕೊಂಡು ಸೆಕೆಂಡ್ ಬಾಗಿಲಿಗೆ ಹೋಗ್ಬೇಕಂದ್ರೆ ಸುಮಾರು ಒಂದು 3 ರಿಂದ 4 ಕಿಲೋಮೀಟ್ರ್ ಇದ್ದಿರ್ಬೋದು ಅನ್ಕೋತೀನಿ ನಾನು. ಈಗ ಆಲ್ರೆಡಿ 2 ಕಿಲೋಮೀಟ್ರ್ ಆಯಿತು. ಮೇನ್ ಪ್ಲೇಸ್ ಬಂದು ಅದು ವರ್ಷದಲ್ಲಿ ಯೂಸ್ ಆಗಿರೋ ಪ್ಲೇಸ್ ಅಂದರೆ ಇದೆ ನಂದಿ. ಸಾರಿ, ಬಟ್ ನಾ ಎಲ್ಲಿಂದ ಹೊಂಟೇನಿ ಅಲ್ಲಿಂದ ಇದೇ ಥರ ಟ್ರಾಫಿಕ್. ಯಾಕಂದರೆ ಇವತ್ತು ಹಾಲಿಡೇ ಅಲ್ಲ, ಸಂಡೇ. ಜಗ್ಗಿ ಕಾರ್ಗಳು, ಬೈಕು, ಲಾರಿ, ಜಗ್ಗಿ ವಾಹನಗಳು ಜಗ್ಗಿ ಅಂದರೆ ಜಗ್ಗಿ ಇವು ಅದನ್ನು ನಾವು ಅದಕ್ಕೆ ನಾವು ಒಂದು ಲಿಮಿಟ್ ಮ್ಯಾಗ 70, 80, 70, 80, 90 ಇಷ್ಟೇ ಹೊಡ್ಕೋತ ಹೊಂಟೀನಿ. ಅಂದ್ರೂ ಟ್ರಾಫಿಕ್ ದಬಾಸೆ ಅದು.
ಫುಲ್ ಖತರ್ನಾಕ್. ಮೇನ್ ರೋಡ್ ಫಾರ್ಮಾಗಿ ಈ ಕಡೆ ತರ್ತಾನಲ್ಲ. ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡು ಬಂದು ಹೋಗ್ತೀನ ಇಲ್ಲ ಗೊತ್ತಿಲ್ಲ. ಬೇಕಂತ ತರ್ತಾನ ಮಂಡ್ರಿ ಮಗ. ಉಪ್ಪಲ್ ಎಂಟ್ರಿ ಆದೆ. ಉಪ್ಪಲ್ ಫ್ಲೇವರ್ ಆದ್ರೆ ಇದು ಮೆಟ್ರೋ ಫ್ಲೇವರ್. ಇದು ವೆಹಿಕಲ್ಸ್ ಅಲ್ದ ಟ್ರೈನ್ದು ಅದು ಸ್ಟಾರ್ಟ್ ಉಪ್ಪಲ್ನಿಂದನೇ. ಇಲ್ಲಿಂದ ಸ್ಟಾರ್ಟ್ ಎಷ್ಟು ಅಂದರೆ ಸುಮಾರು ಒಂದು 20-30 ಕಿಲೋಮೀಟ್ರ್ ಇದ್ದಿರ್ಬೋದು ಇದು ಬ್ರಿಡ್ಜ್ ಅಷ್ಟೇ. ಯಾಕಂದರೆ ಬರೀ ಸಿಟಿ ಒಳಗೆ ಹಾಕಿರಲ್ಲ ಇದು, ಅದಕ್ಕೋಸ್ಕರಾಗಿ. ಈಗ ನಾವು ಇದರಿಂದ ಉಪ್ಪಲ್ ಅಂದರೆ ಹೈದ್ರಾಬಾದ್ ಸಿಟಿ ಒಳಗೆ ಬಂದಂಗೆ ನಾವು. ಫ್ಲೈಓವರ್ ಬ್ರಿಡ್ಜ್ ಕೆಳಗಡೆ ಹಂಸ ಹೋಗ್ಬೋದು. ಪರಿಚಯ ಮಂದ ಉಪ್ಪಲ್ ಸಿಟಿ ಒಳಗೆ ಎಷ್ಟು ಡಸ್ಟ್ ಅದ ನೋಡ್ರಿ. ಅವನು ಪೂರ ಎಷ್ಟು ಡಸ್ಟ್ ಒಳಗೆ ಏನಂತಾರೆ ಒಂದು 6-7 ಕಿಲೋಮೀಟ್ರ್ನಿಂದ ಹಿಂಗೆ ರೋಡ್ ಅದು. ಇನ್ನು ಮುಂದೆ ಹೆಂಗೆ ಅದ ನೋಡಬೇಕು. 6-7 ಕಿಲೋಮೀಟ್ರಿಂದ ಹಾಗೆ ಹೊಂಟೀನಿ ನಾನು. ಡಸ್ಟ್ ಅಂದರೆ ಡಸ್ಟು, ಟ್ರಾಫಿಕ್. ಇವತ್ತು ನಾ ಸೇಡಮ್ ಹೋದಂಗೆ ಅಪ್ಪ. ಟ್ರಾಫಿಕ್ ಅಂದ್ರೆ ಹಿಂಗೆ ನೋಡ್ರಿ, ಎಷ್ಟು ಟ್ರಾಫಿಕ್ ಒಳಗೆ ಸಿಗಿಬಿದ್ದೀನಿ. ಹಾಂ ಫುಲ್ಲು ಜಾಮ್ ಅಂದರೆ ಜಾಮ್ ಫುಲ್ ಹೆಂಗಾಗ್ಯದ ನೋಡ್ರಿ. ಈಗ ಈ ಥರ ಇದ್ದರೆ ಇನ್ನು ಸ್ವಲ್ಪ ಹೋದರೆ ಈ ಟರ್ನ್ ಲೆಫ್ಟ್ ಹೋಗೋದು. ಅದು ಲೆಫ್ಟ್ ತೊಗೊಂಡು ಬರಬೇಕು. ಬಾ ಟ್ರಾಫಿಕ್ನಲ್ಲಿ ಓಡಿಸೋದು ಹೆಂಗಂತಿ ಯೂ ಟರ್ನ್ ತಗೋಬೇಕಂತ ತೋರಿಸ್ಲತ್ತದ ಎಲ್ಲಿ ಅನ್ನೋ ಗೊತ್ತಿಲ್ಲ.